ಎಲ್ಲರಿಗೂ ನಮಸ್ಕಾರ. ನಾವು ಇವಾಗ ಕಾಡಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿಂದ ಸುಮಾರು 5 ರಿಂದ 6 ಕಿಲೋಮೀಟರು ನಮಗೆ ನಲ್ಲಮಲ್ಲ ಫಾರೆಸ್ಟ್ ಎಂಟ್ರಿ ಆಗುತ್ತೆ. ಅಲ್ಲಿವರೆಗೂ ಇದೇ ಥರ ರೈತರ ಜಮೀನುಗಳು ನೋಡ್ಬೋದು ನಾವು. ದಾರಿಯಲ್ಲಿ ಕೆಲವೊಂದು ಕಡೆ ನೀರಿರುತ್ತೆ, ಕಲ್ಲು ತೆಗ್ಗು ದಿಣ್ಣೆ ಎಲ್ಲ ಇರುತ್ತೆ. ನೋಡ್ಕೊಂಡು ನಡಿ ಅಂತ ಹೇಳ್ತಿದ್ದಾರೆ ನಮ್ಮ ಪ್ಯಾಟೆಪ್ಗೌಡರು. ನೋಡ್ಬೋದು ನೀವು 5 ಗಂಟೆ ಸುಮಾರಿಗೆ ಎಷ್ಟು ಜನ ಹೋಗ್ತಿದ್ದಾರೆ. ನಮಗೆ ಕಣ್ಣಿಗೆ ಕಾಣುವಷ್ಟು ಜನ ನಡೀತಿದ್ದಾರೆ. ಕಣ್ಣು ಎಷ್ಟುವರೆಗೂ ಕಣ್ಣು ಹಾಯಿಸಬಲ್ಲೆವೋ ಅಲ್ಲಿವರೆಗೂ ಜನನೇ ಕಾಣ್ತಾರೆ, ಬೇರೇನು ಕಾಣೋದಿಲ್ಲ. ನೋಡೋಣ ನಾವು ಎಷ್ಟು ಗಂಟೆಗೆ ವರೆಗೂ ನಡಿಬೋದು, ಎಷ್ಟು ಗಂಟೆ ಎಲ್ಲಿವರೆಗೂ ರೀಚ್ ಆಗ್ಬೋದಂತ. ಸ್ವಲ್ಪ ಮಳೆ ಬಂದಿದೆ 2 ದಿನ ಹಿಂದೆ, ಸ್ವಲ್ಪ ತಂಪಿದೆ ವಾತಾವರಣ, ಬಿಸಿಲು ಕಮ್ಮಿ ಆಗಿದೆ. ಇಲ್ಲಿ ಯಾರೋ ಒಬ್ಬರು ನಾಗಸಾಧುಗಳು 10 ರೂಪಾಯಲ್ಲಿ ಕೇಳ್ತಿದ್ದಾರೆ, 10 ರೂಪಾಯಿ ಕೂಗಿ ಕೂಗಿ ಕೇಳ್ತಿದ್ದಾರೆ. ಓಕೆ. 5ನೇ ದಿನ ಸಾಯಂಕಾಲ ವೆಂಕಟಾಪುರದಿಂದ ಬಂದ್ಬಿಟ್ಟು ನಲ್ಲಮಲ್ಲ ಫಾರೆಸ್ಟ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ತುಂಬಾ ಪಾದಯಾತ್ರಿಗಳು ಪಾದಯಾತ್ರೆನ ಮಾಡ್ತಾಯಿದ್ರು. ನೀವು ನೋಡ್ಬೋದು, ಫ್ರಂಟ್ ಆ್ಯಂಡ್ ಬ್ಯಾಕ್ ಕ್ಯಾಮ್ರಾ 2 ಆನ್ ಮಾಡಿದ್ದೀನಿ. ಕಾಲಿಡೋಕ್ಕೂ ಹೆಜ್ಜೆ ಇಡೋಕ್ಕೂ ನಾವೆಲ್ಲಿ ಹೆಜ್ಜೆ ಇಡಬೇಕು ಅಂತ ನೋಡ್ಕೊಂಡು ಹೆಜ್ಜೆ ಇಡಬೇಕು. ಅಷ್ಟು ರಸ್ತೆ ತುಂಬಿ ತುಳುಕ್ತಿತ್ತು. ಕೆಲವೊಬ್ಬರು ಮಿಠಾಯಿ ಕೊಡೋದು, ಮಧ್ಯದಲ್ಲಿ ಹಣ್ಣುಗಳನ್ನು ಹಂಚ್ತಾಯಿದ್ರು. ನೋಡ್ಬೋದು ನಾವು. ನಿಂಬೆ ಹುಳಿ ಪೇಪರ್ ಕೊಟ್ಟರು ಅವರು, ಒಬ್ಬ ಭಕ್ತರು. ಕಂಟಿನ್ಯೂಸ್ ಆಗಿ ಹಂಗೆ ಪಾದಯಾತ್ರೆಗಳು ನಡೀತಾನೆ ಇದ್ದರು. ಇವರು ಮಾನ್ವಿ ತಾಲೂಕು ಕರಡಿಗುಡ್ಡ ಗ್ರಾಮಸ್ಥರಂತೆ. ಪಾದಯಾತ್ರೆ ನಡ್ಕೊಂಡು ಬಂದಿದ್ದಾರೆ. ಅಲ್ಲಿಂದ ಸ್ವಲ್ಪ ಹೊತ್ತು ಕುಂತು ರೆಸ್ಟ್ ಮಾಡ್ತಾಯಿದ್ರು. ಯಾವ ಊರಂತ ಕೇಳಿದ್ರೆ ನಮ್ಮದು ಕರಡಿಗುಡ್ಡ ಅಂತ ಹೇಳ್ತಾಯಿದ್ರು. ಹಲೋ ಎವ್ರಿವಾನ್, ನಮಸ್ಕಾರ ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತರಿಗೆ. ನಾವು ಇನ್ನೇ ಕೆಲವು ನಿಮಿಷಗಳಲ್ಲಿ ನಲ್ಲಮಲ್ಲ ಫಾರೆಸ್ಟ್ ಎಂಟ್ರಿ ಆಗ್ತಿದ್ದೀವಿ. ಆಲ್ಮೋಸ್ಟ್ ಆಲ್ ನಲ್ಲಮಲ್ಲ ಫಾರೆಸ್ಟಿನ ಏರ್ ಫೀಲ್ ಮಾಡ್ಬೋದು. ಇನ್ನೂ ಕೆಲವು ನಿಮಿಷಗಳು ಬಾಕಿ. ನಾವು ನಲ್ಲಮಲ್ಲ ಫಾರೆಸ್ಟ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಅದೇ ನಲ್ಲಮಲ್ಲ ಫಾರೆಸ್ಟ್. ನಮಗೆ ಆಲ್ಮೋಸ್ಟ್ ಆಲ್ 45 to 50 ಕಿಲೋಮೀಟರ್ ಫಾರೆಸ್ಟಲ್ಲಿ ಪಾದಯಾತ್ರೆ. ನಾವೆಲ್ಲ ಟ್ರಕ್ಕಿಂಗ್ ಅಂತ ಕರಿತೀವಿ, ಶಿವಭಕ್ತರೆಲ್ಲ ಪಾದಯಾತ್ರೆ. ನೋಡ್ಬೋದು ನೀವು, ಜನರು ಲಕ್ಷಗಟ್ಟಲೆ ನಡೀತಿದ್ದಾರೆ. ಕಣ್ಣಿಗೆ ಆಶಿದಷ್ಟು ಜನರು, ಕಣ್ಣಿಗೆ ನಿಲುಕುವಷ್ಟು ಭಕ್ತರ ದಂಡು ಬರ್ತಾ ಇದೆ. ಸಂಜೆಯ ಸಾಯಂಕಾಲ ತಂಪಿನ ಗಾಳಿಯೊಂದಿಗೆ, ಮಲ್ಲಯ್ಯನ ಧ್ಯಾನದೊಂದಿಗೆ ನಮ್ಮೆಲ್ಲ ಪಾದಯಾತ್ರೆ ಸಾಗ್ತಾ ಇದೆ. ಇನ್ನು ಕೆಲವು ನಿಮಿಷಗಳಲ್ಲಿ ನಾವು ನಲ್ಲಮಲ್ಲ ಕಾಡನ್ನು ಪ್ರವೇಶಿಸಲಿದ್ದೇವೆ. ನಮ್ಮ ಜೊತೆಗೆ ನಮ್ಮ ಸುನೀಲ್, ಮಲ್ಲಯ್ಯ ಮಾವ, ಪ್ಯಾಟೆಪ್ಪಗೌಡ, ಶ್ರೀನಿವಾಸ್ ಮಾವ, ತಿರುಮಲ ಅಳಿಯ ಎಲ್ಲರೂ ತುಂಬ ಎಕ್ಸೈಟ್ ಆಗಿದ್ದಾರೆ. ನೋಡೋಣ ನಮ್ಮ ಪಾದಯಾತ್ರೆ ಈ ಫಾರೆಸ್ಟಲ್ಲಿ ಹೆಂಗಿರುತ್ತೆ. ಯಶಸ್ವಿಯಾಗಿ ನಾವು 5 ದಿನಗಳ ಕಾಲ ನಮ್ಮೂರಿಂದ ನಡ್ಕೊಂಡು ಬಂದು ನಲ್ಲಮಲ್ಲ ಫಾರೆಸ್ಟ್ ಎಂಟ್ರಿ ಆಗ್ತಾ ಇದ್ದೀವಿ. ಇಷ್ಟು ದಿನ 5 ದಿನ ನಮ್ಮ ಕಾಲ್ನಡಿಗೆ ಇವಾಗ ಒಂದು ಹಂತಕ್ಕೆ ಬರ್ತಾ ಇದೆ. ನಮ್ಮೆಲ್ಲ ಕಾಲು ನೋವು, ಮೈ ನೋವು, ನಮ್ಮೆಲ್ಲ ಸುಸ್ತು ಎಲ್ಲ ಒಂದು ಕ್ಷಣ ಮಾಯವಾದಂತೆ ಕಾಣ್ತಿದೆ. ನೋಡ್ಬೋದು, ನಮ್ಮ ಹಳೆಯಂದರು ಬಾಯಿ ಆಡ್ಸ್ಕೊಂತ ಬರ್ತಿದ್ದಾರೆ. ಜನರನ್ನ ನೋಡೋದೇ ಚಂದ, ಈ ಕಾಡಲ್ಲಿ ನಡೆಯೋದೇ ಚಂದ, ನಿಮ್ಮ ಜೊತೆ ಮಾತಾಡೋದು ಇನ್ನೂ ಚಂದ ಅಂತ ಹೇಳ್ತಾ ನಲ್ಲಮಲ್ಲ ಫಾರೆಸ್ಟ್ಗೆ ಎಂಟ್ರಿ ಕೊಡೋಣ. ಬ್ಯಾಟ್ರಿ ಜಾಸ್ತಿ ಇಲ್ಲ, ಜಾಸ್ತಿ ಮಾತಾಡಲ್ಲ, ಆದಷ್ಟು ವಿಡಿಯೋ ಕವರ್ ಮಾಡೋಣ.
ಕಾಡು ಎಂಟ್ರಿ ಆಗ್ತಾ ಇದ್ದೀವಿ. ಇದು ನಮ್ಮ ಮೊದಲನೆಯ ಕಾಡಿನ ಎಂಟ್ರಿ. ದಿಸ್ ಇಸ್ ದ ಬೌಂಡ್ರಿ ಆಫ್ ನಲ್ಲಮಲ್ಲ ಫಾರೆಸ್ಟ್. We are entering. We are so excited. Let's take one selfie, then do namaskara. Begin our padayatra. This is the first ashram. ಶಿವ ಪಾರ್ವತಿ ವಿಘ್ನೇಶ್ವರನ ಫೋಟೋ ಇತ್ತು. ಅಲ್ಲಿಂದ ಅವರ ಆಶೀರ್ವಾದ ತಗೊಂಡು ನಾವೊಂದು ಸೆಲ್ಫಿ ತಗೊಳೋಣ ಅಂತೇಳಿ ಒಂದು 3 ಸೆಲ್ಫಿ ಕ್ಲಿಕ್ ಮಾಡ್ಕೊಂಡ್ವಿ. ಈ ಒಂದು ಸ್ಥಳದಿಂದನೇ ನಲ್ಲಮಲ್ಲ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಇನ್ನೇನು ವಾಕ್ ಮಾಡಿದ್ರೂ ಪ್ರತಿಯೊಂದು ಹೆಜ್ಜೆನೂ ನಾವು ಕಾಡಲ್ಲಿ ಎಂಟ್ರಿ ಕೊಡ್ತಾ ಇದ್ದೀವಿ. ಇದು ಕೇವಲ 1 ನಿಮಿಷ ಆಯಿತು ನಾವು ಕಾಡಲ್ಲಿ ಎಂಟ್ರಿ ಕೊಟ್ಟು. ನಿನ್ನೆ ಮೊನ್ನೆ ಮಳೆ ಆಗಿದ್ದಂಗಿದೆ, ಸ್ವಲ್ಪ ತಂಪಿದೆ. ಸಾಯಂಕಾಲ 5-5:30 ಟೈಮ್ಗೆ ವಿ ಆರ್ ಎಂಟರಿಂಗ್. ಸೊ ನಮ್ಮ ಹುಡುಗರೆಲ್ಲ ತುಂಬಾ ಎನರ್ಜಿ ಆಗಿ ಆ್ಯಕ್ಟಿವ್ ಆಗಿ ನಡೀತಿದ್ದಾರೆ. ನೋಡೋಣ ಬರ್ತಾ ಬರ್ತಾ ಎನರ್ಜಿ ಯಾವ ಲೆವೆಲ್ಗೆ ಇರುತ್ತೆ ಅಂತ. ಸೊ we are targeting to reach as much as possible until lights off. We should reach as much as we can. Okay, ನೋಡ್ಬೋದು ಜನರು ಬರ್ತಾ ಇದ್ದಾರೆ. ಈ ಒಂದು ನಲ್ಲಮಲ್ಲ ಫಾರೆಸ್ಟು ಸುಮಾರು ತಿರುಪತಿಯಿಂದ ಶ್ರೀಶೈಲದವರೆಗೆ ಇದು ಕಂಟಿನ್ಯೂಷನ್ ಇದೆ. ಶ್ರೀಶೈಲದಲ್ಲಿ ಸುಮಾರು 50 ಕಿಲೋಮೀಟರ್ ಈ ಕಾಡಲ್ಲಿ ಭಕ್ತರು ಪಾದಯಾತ್ರೆ ಮಾಡ್ತಾರೆ. ನಾವು 5 ದಿನ ನಡೆದಂಥ ಒಂದು ನೋವು ಮೆಮೊರೀಸು ಎಲ್ಲನೂ ಒಂದ್ಸಲಿ ಹಂಗೆ ಗ್ಲಾನ್ಸ್ ಆಗ್ತಾ ಇದೆ. ಅವರವ್ರು ಇಲ್ಲಿ ತುಂಬ ಜನ ಇದ್ದಾರೆ ನಮ್ಮ ಜೊತೆ ನಡೆಯೋಕ್ಕೆ. ನೋಡೋಣ, ನಮ್ಮ ಟಾರ್ಗೆಟು ನಾಳೆ 11ರಿಂದ 12 ಗಂಟೆ ಒಳಗಡೆ ರೀಚ್ ಆಗಬೇಕು. ನೋಡೋಣ. ಸ್ವಲ್ಪ ಕತ್ಲಾಗ್ತಾ ಇತ್ತು. ನಾವು ವೀರಾಂಜನೇಯ ಗುಡಿಗೆ ಎಂಟ್ರಿ ಕೊಟ್ವಿ. ನಾವು ಆಂಜನೇಯ ಗುಡಿಗೆ ಎಂಟ್ರಿ ಕೊಟ್ಟಿದ್ದೇವೆ. 5 ಕಿಲೋಮೀಟರ್ ನಡ್ಕೊಂಬಂದ್ಬಿಟ್ಟು ಇಲ್ಲಿ ಆಂಜನೇಯ ಸ್ವಾಮಿ ಗುಡಿಗೆ ಕಾಯಿ ಹೊಡೆದು ಬೆಟ್ಟ ಏರೋಕ್ಕೆ ಶುರು ಮಾಡ್ತೀವಿ. ಹಂಗಾಗಿ ಕಾಯಿ ಹೊಡೆಯುವ ಒಂದು ಪ್ರತೀತಿ ಇದೆ. ನೋಡ್ಬೋದು ನೀವು, ಎಲ್ಲರೂ ಕಾಯಿ ಹೊಡೆಸ್ತಾರೆ. ಒಂದು 5 ಕಿಲೋಮೀಟ್ರ್ ಬಂದಿದ್ದೀವಿ ಒಳಗಡೆ. ಜನ ತುಂಬ ಜಾಸ್ತಿ ಇದೆ. ಅಲ್ಲಿ ಕಾಯಿ ಹೊಡೆದು ಬೆಟ್ಟ ಏರೋಕ್ಕೆ ಶುರು ಮಾಡ್ತಾರೆ. ನೀವು ಹೊಡ್ತೀರಾ ಯಾರಾದ್ರೂ? ಹಾಂ, ಹೊಡಿತೀವಿ, ನಾವು ಹೊಡಿತೀವಿ. ಕಾಯಿ ಹೊಡಿಬೇಕು, ಕಾಯಿ ಹೊಡಿಬೇಕು. ಇಲ್ಲಿ ಬೆಟ್ಟ ಏರೋಕ್ಕಿಂತ ಮುಂಚೆ ಒಂದು ಕಾಯಿ ಹೊಡಿಬೇಕು. ಕೋಲ್ ತಗೋಣ, ಇಲ್ಲೇ ಕೋಲ್ ತಗೋಣ. ಕಾಯಿ ಹೊಡೆಯುವುದೇ. ಹೊಡ್ರಿ, ಅನುಕೂಲ ಇರ್ತದ, ಇರಂಗಿಲ್ಲ ಒಂದೊಂದ್ಸಲಿ. ಹಂಗೆ ಹೊಡ್ರಿ, ಕಾಯಿ ಹೊಡ್ರಿ, ಬರ್ರಿ, ತಪ್ಪಲಿ ಬಿಡು. ಇಲ್ಲ, ಇಲ್ಲೇ ಇದೆ ಮತ್ತೆ. ಇಲ್ಲೇ ಶ್ರೀನಿವಾಸ ಇಲ್ಲೇ ಇರ್ತಾನೆ. ಹಿಂಗೆ ಬರ, ಹಿಂಗೆ ಕೋಲ್ ತಗೊಂಡು ಹಿಂಗೋ ಹಂಗೆ ಕೊಡ. ಮಲಮ್ಮ ಹೊಡೆದ ಕಾಯಿ ತಗ, ಇದೊಂದು ಹೊಡಿ ತಗ. ನೀನು ಅಲ್ಲಿಗೆ ಗುಡಕ್ಕೆ ಹೋಗಿ ಬರ್ತಾ ಹಿಂಗೆ ಇಟ್ಕೊಂಡು ಹೋಗ್ತಾ.
ನಾನು ಹೊಡಿತೀನಿ ತೆಗೆದಿರಿ ಹಿಂಗಿಟ್ಟು ನನ್ನ ಈ ಕಡೆ ನನ್ನದು ನೋಡಿ ಹಿಂಗೆ ಸರ್ ಕಾಣ್ತಾ ಹಾಂ ಒಡ್ಲೆ ಪ್ರತಿಯೊಬ್ಬರು ಇಲ್ಲಿ ಒಂದು ಕಾಯಿ ಹೊಡೆದು ತಮ್ಮ ಪಾದಯಾತ್ರೆಯನ್ನು ಮುಂದುವರಿಸ್ತಾರೆ. ಇದು ವೀರಾಂಜನೇಯ ಸ್ವಾಮಿ ಟೆಂಪಲ್ಲು. ನಾವು ಎಲ್ಲರೂ ಒಂದೊಂದು ಕಾಯಿ ತಗೊಂಡು ಅವ್ರವ್ರ ಕಾಯಿ ಅವ್ರು ಹೊಡೆದ್ರು. ನಾನು ಟೆಂಪಲ್ ಒಳಗೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಸಾಕ್ಸ್ ಎಲ್ಲ ಇತ್ತು, ತಣ್ಣಗಾಗ್ಬಿಡುತ್ತೆ ಅಂತೇಳಿ ಹೋಗಲಿಲ್ಲ. ದೂರದಿಂದನೇ ಆಂಜನೇಯ ಸ್ವಾಮಿ ದರ್ಶನ ತಗೊಂಡು ಅಲ್ಲಿಂದ ಹೊರಟು ಬಂದೆ. ಹೊಡಿತ್ಯಾ ಹೊಡಿ ಹೌದು. ವೀರಾಂಜನೇಯ ಸ್ವಾಮಿ ಗುಡಿ ಹತ್ರನೇ ನಾನು ಒಂದು ಕೋಲ್ ತೊಗೊಂಡೆ. ಚಾಯ್ಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂತು. ಚೆನ್ನಾಗಿರೋ ಕೋಲ್ ಚಾಯ್ಸ್ ಮಾಡಬೇಕಲ್ಲ, ಅದಕ್ಕೆ ಒಂದು ಕೋಲ್ ತೊಗೊಂಡು ಅಲ್ಲಿಂದ ನಮ್ಮ ಪಾದಯಾತ್ರೆನ ಟಾರ್ಚ್ ಹಾಕೊಂಡು ಸ್ಟಾರ್ಟ್ ಮಾಡಿದ್ವಿ. ನನಗೆ ಟಾರ್ಚ್ ಹಾಕ್ಕೊಂಡು ಮತ್ತು ಕ್ಯಾಮ್ರಾ ಎರಡೂ ಇಟ್ಕೊಂಡು ನಡೆಯೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಎಲ್ಲನೂ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಹೆಜ್ಜೆ ಇಡ್ತಾ ಇದ್ದೆ. ಇನ್ನೊಂದು ವಿಷಯ ಏನಂದರೆ, ವೀರಾಂಜನೇಯ ಸ್ವಾಮಿ ಟೆಂಪಲ್ ಆದಮೇಲೆ ಇನ್ನೂ ಒಂದು ನಮಗೆ ಮಸೀದಿ ಸರ ಸಿಗುತ್ತೆ. ಮಸೀದಿ ಪಕ್ಕನೇ ಒಂದು ದೇವಸ್ಥಾನ ಕೂಡ ಇದೆ. ಮಸೀದಿ ಯಾವುದು ಅಂತ ನನಗೆ ಅಷ್ಟು ಮಾಹಿತಿ ಇಲ್ಲ. ಬಟ್ ಒಂದು ಕ್ವಶನ್ ಅಂತೂ ಅರೈಸ್ ಆಯಿತು, ಈ ದಟ್ಟ ಕಾಡಿನಲ್ಲೂ ಮಸೀದಿ ಒಂದಿದೆ ಅಂದ್ಕೊಂಡು ಮುಂಜೆ ಹೆಜ್ಜೆ ಇಡ್ತಾ ಇದ್ದೆ. ಈ ಬೆಟ್ಟದಲ್ಲಿ ಮರಗಾಲು ಕಟ್ಟಿದವರು, ಕಂಬಿ ಮಲ್ಲಯ್ಯ ಅಥವಾ ಕೆಲವೊಂದು ಭಕ್ತರು 50 kg 25 kg ಅಕ್ಕಿ ಮೂಟೆಯನ್ನು ತಮ್ಮ ತಮ್ಮ ಊರಿಂದ ಹೊತ್ಕೊಂಡು ಬಂದು ಹರಕೆಯನ್ನು ತೀರಿಸಿರ್ತಾರೆ. ಅವರೆಲ್ಲರೂ ಕೂಡ ಇದೇ ಮಾರ್ಗದಲ್ಲಿ ನಡೆದೋಗ್ತಾರೆ. ಅವ್ರದ್ದಂತೂ ದೊಡ್ಡ ಚಾಲೆಂಜೇ. ಈ ಕಾಡಿನ ಮಾರ್ಗದಲ್ಲಿ ಬರೀ ಮನುಷ್ಯರು ನಡೆಯೋದೇ ಕಷ್ಟ. ಅಂಥದ್ರಲ್ಲಿ ಕಂಬಿ ಮಲ್ಲಯ್ಯನ ಹೊತ್ಕೊಂಡು ನಡೀತಾರೆ. ಮರಗಾಲಿನಲ್ಲಿ 2 ಅಡಿ 3 ಅಡಿ 5 ಅಡಿ ಮರಗಾಲು ಕಟ್ಟಿದವರು ಕೂಡ ಈ ಬೆಟ್ಟದಲ್ಲಿ ನಡೀತಾರೆ. ಅಷ್ಟು ಸುಲಭ ಅಲ್ಲ ಅದೆಲ್ಲ ನಡೆಯೋಕ್ಕೆ. ಯಾಕಂದರೆ ನಾವು ನಾರ್ಮಲ್ಲಾಗಿ ನಡ್ಕೊಂಡು ಹೋಗೋರೆ ಸುಸ್ತಾಗುತ್ತೆ. ನಮಗೆ ಅಷ್ಟೊಂದು ಗಾಳಿ ಇರೋದಿಲ್ಲ ನೈಟಲ್ಲಿ, ಅಥವಾ ಕೆಲವೊಂದು ಟೈಮಲ್ಲಿ ಸೆಕೆ ಜಾಸ್ತಿ ಇರುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ಮು ಬರುತ್ತೆ ಒಬ್ಬೊಬ್ಬರಿಗೆ. ಅಷ್ಟೆಲ್ಲ ಇದ್ದರೂ ಅದ್ಯಾವುದೂ ಲೆಕ್ಕಿಸದೆ ಭಕ್ತಾದಿಗಳು ನಡೀತಾನೆ ಇರ್ತಾರೆ. ನಮ್ಮ ಮಲ್ಲಯ್ಯ ಮಾವ ಯಾಕೋ ಸ್ವಲ್ಪ ಜಾಸ್ತಿ ಹಿಂದೆ ಬೀಳ್ತಾಯಿದ್ರು. ಏನಂತ ವಿಚಾರ ಮಾಡಿದ್ರೆ, ಅವರು ಬರಿಗಾಲಲ್ಲಿ ನಡೀತಾಯಿದ್ರು. ಕಾಲಲ್ಲಿ ಬೊಬ್ಬೆ ಬಂದು ಅದೆಲ್ಲ ಒಡೆದೋಗಿ ಆ ಪೇನಿಗೆ ಅವ್ರಿಗೆ ಕಾಲಲ್ಲೆಲ್ಲ ಅಂದರೆ ಸೊಂಟದ ಹತ್ರ ಗಡ್ಡೆ ಆಗಿತ್ತು. ನಾವು ಅದು ಅದ್ದಲಗಡ್ಡೆ ಅಂತೀವಿ ಪೇನಲ್ಲಿ. ಹಾಗಾಗಿ ಅವರು ತುಂಬ ನಡೆಯೋಕ್ಕೆ ಆಗ್ತಿರಲಿಲ್ಲ. ನಾವು 15 ಮಿನಿಟ್ಸು 20 ಮಿನಿಟ್ಸ್ ಒಂದು ಸರಿ ರೆಸ್ಟ್ ತಗೊಂಡು ಅವರು ಬರೋವರೆಗೂ ವೇಟ್ ಮಾಡಿ ಅವ್ರನ್ನ ಕರ್ಕೊಂಡು ಮುಂದೆ ಸಾಗ್ತಾಯಿದ್ವಿ. ನೈಟ್ ಬೇರೆ. ಅವ್ರನ್ನ ಒಂದು ಸರಿ ನಾವು ಬಿಟ್ಟೋದ್ರೆ ಮತ್ತೆ ಅವ್ರು ನಮ್ಮನ್ನು ಕ್ಯಾಚ್ ಮಾಡೋದು ತುಂಬ ಕಷ್ಟ ಅಂತ ಹೇಳ್ಬಿಟ್ಟು ನಾನು ಅವ್ರ ಹಿಂದೆನೇ ಇದ್ದೆ. 6 ಜನನೂ ನಾವೆಲ್ಲೂ ಒಬ್ರನ್ನೊಬ್ಬರು ಬಿಟ್ಕೊಡ್ದಂಗೆ ಎಲ್ಲರೂ ಒಂದೇ ಸರಿ ರೆಸ್ಟ್ ತೊಗೊಳೋದು, ಎಲ್ಲರೂ ಒಂದೇ ಸಲ ವಾಕ್ ಸ್ಟಾರ್ಟ್ ಮಾಡೋದು. ರೋಡ್ ಪಕ್ಕ ಕುಂತ್ಕೊಂಡ್ಬಿಟ್ಟು ಹಂಗೆ ವಿಡಿಯೋ ಮಾಡ್ತಾಯಿದ್ದೆ. ನೋಡ್ಬೋದು ಎಷ್ಟು ಜನ ಟಾರ್ಚ್ ಹಾಕ್ಕೊಂಡು ಹೋಗ್ತಿದ್ದಾರೆ. ಒಂದು 100 ಮೀಟ್ರ್ವರೆಗೂ ಮಾತ್ರ ಕಾಣುತ್ತೆ. ಅದರಿಂದ ಆಚೆಗೆ ಬರೀ ಕಾಡು, ಭಯಂಕರ ಕತ್ತಲು. ಅದರಲ್ಲಿ ಬೇರೇನೂ ಕಾಣಿಸಲ್ಲ, ಬರೀ ಟಾರ್ಚ್ ಲೈಟ್ಸಲ್ಲಿ ಜನ ನಡೆಯೋದಷ್ಟೇ ಮಾತ್ರ ಕಾಣುತ್ತೆ. ವಾಟರ್ ಎಲ್ಲ ತಗೊಂಡು ಒಬ್ಬೊಬ್ಬರು ಲಗೇಜೆಲ್ಲ ತಮ್ಮ ಜೊತೆಗೆ ಕ್ಯಾರಿ ಮಾಡ್ತಿರ್ತಾರೆ. ಒಬ್ಬೊಬ್ಬರು ಲಗೇಜೆಲ್ಲ ಗಾಡಿಗೆ ಹಾಕ್ಬಿಟ್ಟು ಬರೀ ಮನುಷ್ಯರಷ್ಟೇ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೂ ಒಂದು ವಿಷಯ ಏನಂದರೆ,
ಹೆಚ್ಚಾಗಿ ಜನ ಆ, ಈ ಕಾಡಲ್ಲಿ ಅಂದರೆ ನೆಲ್ಲಮಲ್ಲ ಫಾರೆಸ್ಟಲ್ಲಿ ಪಾದಯಾತ್ರೆ ಮಾಡೋರು ನೈಟ್ ಟೈಮೇ ಪ್ರಿಫೇರ್ ಮಾಡ್ತಾರೆ. ಯಾಕಂದರೆ ಅಷ್ಟಾಗಿ ಬಿಸಿ. ನಾವು ಇವಾಗ ಈರಣ್ಣ ಕಟ್ಟೆ ಹತ್ರ ಬಂದಿದ್ದೀವಿ. ಈರಣ್ಣ ಗುಡಿಯನ್ನು ಅಂತಾರೆ. ಇಲ್ಲಿಂದ ಸ್ವಲ್ಪ ಬೆಟ್ಟ ಏರಿದ ಆಗಿರುತ್ತೆ. ಫುಲ್ಲು ಕಲ್ಲು ಸ್ಲ್ಯಾಂಟ್ ಇರುತ್ತೆ. ತುಂಬ ಅಂದರೆ ತುಂಬಾ ಸ್ಟೆಪ್ಸ್ ಥರ ಇರುತ್ತೆ. ಇಲ್ಲಿ ಮತ್ತು ಇಲ್ಲಿ ಒಂದು ಕಾಯಿ ಹೊಡೆದು ನೆಕ್ಸ್ಟ್ ಹೋಗ್ತಾರೆ. ಇದು ಈರಣ್ಣ ಟೆಂಪಲ್ಲು. ನೋಡೋಣ, ಇದು ಈ ಒಂದು ಟೇಕ್ ಏರಿದರೆ ನೆಕ್ಸ್ಟ್ ಎಲ್ಲನೂ ಸ್ವಲ್ಪ ಅಭ್ಯಾಸ ಆಗುತ್ತೆ. ನೋಡೋಣ. ಹಾಂ, ಬಾಗೋಡ ಬಾಗೋಡ ಹಾಂ, ಇಲ್ಲೇ ಇತ್ತಲ್ಲಿ ಕರೆಂದ್ರೆ ಮುಚ್ಚಿಬಿಟ್ರೆ ಮೇಲೆ ಐತಿ ಕೂಡ ಅದು ನೆನಪೈತೆ. ಕಾಯಿ ಆ ಕಡೆ ಕೊಡ್ತಾರ. 18 ಕಿಲೋಮೀಟರ್ ಇದೆ ನೋಡಿ ತಾಡ್ಪಾಲ್. ಈರಣ್ಣ ಸ್ವಾಮಿ ಟೆಂಪಲ್ ಹತ್ರ ಯಾವುದೋ ಒಂದು ಪಲ್ಲಕ್ಕಿ ಉತ್ಸವ ಎದುರುಗಡೆ ಬಂತು. ಈರಣ್ಣ ಸ್ವಾಮಿ ಟೆಂಪಲ್ ಆದಮೇಲೆ ಒಂದು ದಾಸೋಹ ಇರುತ್ತೆ. ಆ ದಾಸೋಹ ಆದಮೇಲೆ ನಾವು ಕಾಯಿ ಹೊಡೆದು ಬೆಟ್ಟ ಹತ್ತಕ್ಕೆ ಶುರು ಮಾಡ್ತೀವಿ. ಏನಾಯ್ತು ಕೈ ಮುಗಿದು ಕೇಳ್ತೇವೆ. ಈ ದಾಸೋಹನ ಇವರು 9 ವರ್ಷದಿಂದ ನಡೆಸ್ತಾ ಇದ್ದಾರಂತೆ. ಪ್ರತಿ ವರ್ಷ 15 ದಿನ 24x7 ಅಂದರೆ ಎನಿ ಟೈಮ್ ಊಟ ಭಕ್ತರಿಗೆ ಕೊಡ್ತಾನೆ ಇರ್ತಾರೆ. ಅದೇ ಥರ 15 ದಿನ ಊಟ ಕೊಡ್ತಾರೆ. ನಾವು ಊಟ ಮಾಡಿಕೊಂಡು ಕಾಯಿ ಹೊಡೆದು ಅಲ್ಲಿಂದ ಬೆಟ್ಟ ಏರೋಕ್ಕೆ ಶುರು ಮಾಡಿದ್ವಿ. ನನ್ನ ವಿಡಿಯೋ ರೆಕಾರ್ಡ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಡೆಯೋದೇ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಕಾಯಿಗಳ ರಾಶಿನೇ ಇಲ್ಲಿ ಇದೆ. ಅಷ್ಟೊಂದು ಕಾಯಿ ಹೊಡೆದು ಹೋಗಿರ್ತಿದ್ದಾರೆ. ನೋಡ್ಬೋದು ನೀವು ಕಾಯಿಗಳು ಮ್ಯಾಲೆ ಮೈನ ಜಗ್ಗೈತಿ ಜಗ್ಗೈತಿ ಅದನ್ನ ಊಟ ಮಾಡಿ 1 ಕಿಲೋಮೀಟರ್ ಬಂದಿವಿ ಅಂತ ಹೇಳ್ತಾನೆ. ಊಟ ಮಾಡಿ 1 ಕಿಲೋಮೀಟ್ರ ನಿಮಿಷ ದೂರ. ಇದು ಗೋಪುರ 1 ಕಿಲೋಮೀಟ್ರ್ ಐತೆ ನೋಡ್ಬೋದು ಯಾವ ಥರ ಅಪ್ಪಲ್ಲಿ ಇದೆ ಅಂತ. ಒಂದೊಂದು ಸ್ಟೆಪ್ ಇಡಬೇಕಾದ್ರೂ ತುಂಬ ಕೇರ್ಫುಲ್ಲಾಗಿಡಬೇಕು. ಯಾಕಂದರೆ ಕಲ್ಲೆಲ್ಲ ಅಷ್ಟು ರಫ್ ಇರಲ್ಲ, ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಅಪ್ಪಲ್ಲಿ ನಡೆಯೋದು ಸುಮಾರು 2 ಕಿಲೋಮೀಟರ್ ಇರುತ್ತೆ. ನಾವು ತುಂಬ ಸಾರಿ ರೆಸ್ಟ್ ತೊಗೊಂಡು ಹತ್ತಿದ್ವಿ.